ವಜ್ಜದ ನನ್ನ ಜೊತೆಗಿದ್ದ ನೋಡು ಪುರ ವಜ್ಜದ. ಎಲ್ಲ ನಮಸ್ಕಾರ ರೀ ಎಲ್ಲ ಕರ್ನಾಟಕ ಮಂದಿಗ. ಸೊ ಇವತ್ತಿನ ಡೇ ಅಷ್ಟು ಹೆಕ್ಟಿಕ್ ಆಗಿರಲ್ಲ ಅನ್ಕೋತೀನಿ. ಐಲ್ ಬಿ ಜಸ್ಟ್ ಫ್ರೆಶ್ ಅದಾಗ್ತೀನಿ, ಆಫೀಸ್ಗೆ ಹೋಗ್ತೀನಿ ಆ್ಯಂಡ್ ಐಲ್ ಡೂ ವಾಟ್ ಎವರ್ ಮೈ ವರ್ಕ್ ಈಸ್ ನಾಟ್ ಅ ಹೆಕ್ಟಿಕ್ ಡೇ. ಆ್ಯಂಡ್ ನಾ ಇಲ್ಲಿ ಬಂದು ಯಾಕೆ ಶೂಟ್ ಮಾಡಿದ್ದೀನಿ ಅಂದ್ರೆ ಅಲ್ಲಿ ಹೊರಗೆ ಮಮ್ಮಿ ಮತ್ತು ಅಣ್ಣ ಟಿ ವಿ ನೋಡ್ಕೊತ್ಕೊಂತಾರೆ. ಸೊ ಐ ಡೋಂಟ್ ವಾಂಟ್ ಟು ಡಿಸ್ಟರ್ಬ್ ದಮ್. ನನಗೆ ಇವತ್ತು ಲೇಟ್ ಎಂಡ್ ಮೂಡ್ದಾಗಿದ್ದೀನಿ. ಬಟ್ ಐ ಡೋಂಟ್ ನೋ ನಂಗೆ ಟೈಮ್ ಸಿಗ್ತದೇನಿಲ್ಲ. ನಿನ್ನೆ ರಾತ್ರಿಗಾರೆ ಗಂಡಪಟ್ಟಿ ನಿದ್ದೆ ಮಾಡ್ಕೋತ ಮಲ್ಕೊಂಡೇ ಬಿಟ್ಟಿದ್ದೆ. ಮುಂಜಾನೆ ಎದ್ದು ಇದು ಮಾಡಿದೆ, ವ್ಲಾಗ್ ಅಪ್ಲೋಡ್ ಮಾಡಿದೆ. ಥ್ಯಾಂಕ್ ಗಾಡ್ ನಾ ಜಲ್ದಿ ಎದ್ದಿದ್ದೆ. ಸೊ ಕರೆಕ್ಟ್ 8ಕ್ಕೆ ವ್ಲಾಗ್ ಬಂದದ. ನಾಳೆ ಭೀ ಕರೆಕ್ಟ್ 8ಕ್ಕೆ ವ್ಲಾಗ್ ಬರ್ತದ. ಸೊ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಆ್ಯಕ್ಚುಲಿ ನಾ ಹೇಳಿಲ್ಲ ಲಾಸ್ಟ್ 3 ವ್ಲಾಗ್ಸ್ದ, ಇವತ್ತು ಹೇಳಲಿಕ್ಕತ್ತೀನಿ ಯಾಕೋ ಐ ಡೋಂಟ್ ನೋ. ಸೊ ಅದು ಬಿಟ್ಟು ಈಗಾರ ಏನೂ ಹರಿ ಮಾಡೋದಿಲ್ಲ, ನಾ ಹಿಂಗೆಲ್ಲೂ ಹೋಗೋದಿಲ್ಲ. ಆರಾಮ್ಸೆ ಡೂಮ್ ಸ್ಕ್ರೋಲಿಂಗ್ ಮಾಡಿ ಫ್ರೆಶ್ ಅದು ಆಗಿ ಆಫೀಸ್ಗೆ ಹೋಗ್ತೀನಿ. ಗೈಸ್ ನಾ ಅಂದ್ಕೊಂಡಿದ್ದ ಲೈಕ್ ಆರಾಮ್ಸೆ ಎದ್ದು ಹೋಗಮ್ಮಪ್ಪ ಸ್ಟುಡಿಯೋಗೆ ಅಂಥೇಳಿ. ಸಡನ್ಲಿ ಗೊತ್ತಾಯ್ತು ಶೂಟ್ ಅದ ಅಂಥೇಳಿ. ಅದಕ್ಕೆ ಬಡ ಊಟ ಮಾಡ್ಲಿರ್ತೀನಿ. ಊಟ ಆದ್ಮೇಲೆ ಶೂಟಿಗೆ ಹೋಗಬೇಕು. ಈಗ ನಿನ್ಸೋ ಚೇಂಜ್ ಅದು ಯಾರು, ಬಟ್ ದ್ಯಾಟ್ಸ್ ಓಕೆ, ಇಟ್ಸ್ ಅ ಪಾರ್ಟ್ ಆಫ್ ಲೈಫ್. ಊಟ ಮಾಡ್ತೀನಿ, ಹೋಗ್ತೀನಿ. ಇಟ್ಸ್ ಆಲ್ಮೋಸ್ಟ್ 10 o'clock. 10:30 ಬಾ ಅಂತಂದಾರ, ಆರಾಮ್ಸೆ ಹೋಗೋ. ಸೊ ನಾರೇ ತಯಾರಾಗೀನಿ, ಬಟ್ ನಂಗೆ ಕರ್ಕೊಂಡು ಹೋಗ್ಲಿಕ್ಕೆ ಯಾರೂ ಇಲ್ಲ. ಸೊ ಹೀ ಈಸ್ ಆನ್ ದಿ ವೇ, ನನ್ನ ಟೀಮ್ಮೇಟ. ಸೊ ಲೆಟ್ ಹಿಮ್ ಕಮ್. ಇನ್ನು 10 ನಿಮಿಷದ 10:00 ಹೆಂಗೆ ಹೋಗ್ತೇವೆ ಅನ್ಸಿದ್ದೆ ಗೊತ್ತಿಲ್ಲ. ನಾವು ನಮ್ಮ ಮನೆಗೆ ಬರಬೇಕು, ಇಲ್ಲಿಂದ ನಾವು ಹೋಗ್ಬೇಕು. 10 ನಿಮಿಷದಾಗ ಹೋದ ಆಗಲ್ಲ, ಇಟ್ಸ್ ಅ ಲಿಟಲ್ ಲೆಂದಿ. ಸೊ ಲೆಟ್ ಸಿ. ಬರ್ತಾನೆ ನಾನು ಹೋಗ್ತೀನಿ. ನಾ ಡೈರೆಕ್ಟ್ ಆಫೀಸ್ಗೆ ಹೋಗಿ ನೆಕ್ಸ್ಟ್ ಶೂಟ್ ಮಾಡ್ತೇನೆ ಐ ಗೆಸ್. ಸೊ ಜಸ್ಟ್ ಬಂದಿನಿ, ಶೂಟ್ ಅದು ಮುಗಿಸ್ಕೊಂಡು ಆಫೀಸ್ಗೆ ಹೋಗಿದ್ದೆ. ಬಟ್ ಐ ಫರ್ಗಾಟ್ ಟು ರೆಕಾರ್ಡ್ ದೇರ್. ಆಮೇಲೆ ಈಗ ನಾವು ಊಟ ಮಾಡ್ಲಿಕ್ಕೆ ಬಂದೀನಿ, ಇಲ್ಲಿಂದ ಹೋಗ್ತೀನಿ. ಆ್ಯಂಡ್ ಟುಡೇ ಇಸ್ ಸ್ಯಾಲ್ರಿ ಡೇ. ವಾಟ್ ಎವರ್, ಟಚ್ವುಡ್ ಯಾರ್ದು ನಜರ್ ಹತ್ಬಾರ್ದು ಇದ್ರ ಮ್ಯಾಗ. ಸೊ ಊಟದ ಜೊತೆ ಚಿಪ್ಸ್ ನಿನ್ನೆ ರಾತ್ರಿ ತಿಂದಿದ್ದಿಲ್ಲ ನಾವು ಆ್ಯಕ್ಚುಲಿ. ಸೊ ಈಗ ತಿಂತೀನಿ, ಊಟ ಮಾಡ್ತೀನಿ. ಚಿಪ್ಸ್ ಅದ ಆ್ಯಂಡ್ ಸ್ಯಾಲ್ರಿ ಡೇ ಅದ ಇವತ್ತು. ಸೊ ಹೋಗಮ್ರಿ ಜಲ್ದಿ ಆಫೀಸಿಗೆ. ಆ್ಯಂಡ್ ನಾವು ಐ ವಿಲ್ ವಾಚ್ ಇಂಡಿಯಾಸ್ ಗಾಟ್ ಲೇಟೆಡ್. ಗೈಸ್ ನಾವು ಬಂದೇವಿ ಆಫೀಸಿಗೆ. ಅಣ್ಣ ಬಂದಿರೋ ನಂಗೆ ಕರ್ಕೊಂಡು ಹೋಗ್ಲಕ್ಕ. ಸೊ ಚಲೋ ಯಪ್ಪ, ನಾ ಅಲ್ಲಿಂದ ಇಲ್ಲಿಗೆ ಬರೋಷ್ಟಿಗೆ 4-5 ಸತಿ ಆಯ್ತು ಬೀಳ್ತಿದ್ದ. ನಾನು ಎಷ್ಟಾರೋ ಹಿಂಗೆ ಮಾಡ್ಬೇಕು ಒಂದು ಕಂಟೆಂಟ್ ಏನಂದ್ರೆ ವೆನ್ ಯು ಗೆಟ್ ಎ ಪ್ರಮೋಷನ್. ಫಾಲೋ ಮಾಡ್ದಂದ್ರೆ ನಿಮಗೆ ಜಾಬ್ ಪ್ಲೇಸ್ಮೆಂಟ್ ಆಗ್ಬಿಡುತ್ತೆ ನೋಡ್ರಿ. ಸೋಷಲ್ ಬಸ್ದಾಗಲ್ಲ, ಸ್ಯಾಲ್ರಿನೂ ಆಗ್ಯದ. ಇವತ್ತೇ ಆಗ್ಯದ ಸ್ಯಾಲ್ರಿ ಗೈಸ್, ಸ್ಯಾಲ್ರಿ ಡೇ ಫಾರ್ ಆಲ್ ದ ಎಂಪ್ಲಾಯೀಸ್. ಯಾರಿಗ್ರೆ ಬೇಕಾಗಿತ್ತು ಜಾಬ್ ಅಂದ್ರೆ ಅಣ್ಣನ ವಿಡಿಯೋ ನೋಡ್ರಿ ಹೇಳ್ತಾನೆ. ಇಟ್ಸ್ ಆಲ್ಮೋಸ್ಟ್ 6 o'clock. ಈಗ ಹೊಂಟವ ನಾವು ಮನೆಗೆ ಆಫೀಸ್ಲಿ ಅಂತ. ಹಾಂ ಆಗ್ತಿರ್ತಾವ, ದಟ್ಸ್ ಓಕೆ. ನಮಗೆ ಫಿಕ್ಸ್ಡ್ ಟೈಮ್ ಅನ್ನೋದಿರಲ್ಲ. ದಟ್ಸ್ ಒನ್ ಅಡ್ವಾಂಟೇಜ್ ವೆನ್ ಯು ಆರ್ ಇನ್ ಕ್ರಿಯೇಟಿವ್ ಫೀಲ್ಡ್. ನಿಮ್ಮ ಕೆಲಸ ಒಂದೇ ಗಂಟೆದಾಗ ಆಯಿತು ಅಂತಂದ್ರೆ ನೀವು ಹೋಗ್ಬೋದು. ಸೊ ಸಚಿನ್ ಅಣ್ಣನ ಹಯಬೂಜ ತೊಗೊಂಡು ಹೊಂಟೇವೆ ನಾವು. ಸೊ ಜಸ್ಟ್ ಬಂದೀನಿ ಮನೆಗೆ. ಮಮ್ಮಿ ಮತ್ತು ಅಣ್ಣ ಗಿರಣಿಗೆ ಹೋಗ್ಯಾರ ಬೀಸ್ಕೊಂಬರ್ಲಕ್ಕ. ಸೊ ಅಲ್ಲಿ ಜಸ್ಟ್ ಸಿಟ್ ಆ್ಯಂಡ್ ವಾಚ್ ಲೇಟ್. ಆ್ಯಂಡ್ ನಂಗೆ ಮಧ್ಯಾಹ್ನ ನೋಡೋಕ್ಕಾಗಲಿಲ್ಲ, ಯಾಕಂದ್ರೆ ಆಫೀಸ್ಗೆ ಹೋಗೋದಿತ್ತು ಜಲ್ದಿ. ಸೊ ಯಾ ರಾತ್ರಿಗಿನ ಊಟ ಮಾಡಬೇಕು. ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ ಅಬೌಟ್ ಮೈ ಸ್ಯಾಲ್ರಿ. ಟಚ್ವುಡ್ ಯಾರ್ದೋ ನಜರ್ ಹತ್ತಬಾರ್ದು ನನ್ನ ಲೈಫ್ನಾಗ. ಭಾರಿ ಮಸ್ತ್ ನಡೆದದ. ಸೊ ಯಾ ಹ್ಯಾಪಿ ಗರ್ಲ್. ಸಚಿನ್ ಅಣ್ಣನ ಹಯಬೂಜ ವಾಪಸ್ ಕೊಟ್ವಿ ಸಕ್ಸಸ್ಫುಲಿ. ಸೊ ಈಗ ನಾವು ಹೋಗ್ತೇವೆ ನಮ್ಮ ಅಕ್ಕ ಮನೆ. ಅಣ್ಣ ನಮ್ಮದು ಗಾಡಿ ಹೆಸರು ನಮ್ಮದು ರಾಡಿ. ರೇಡಿಯೋ ಅನ್ನೋದು ಶಾರ್ಟ್ಕಟ್ ರಾಡಿ. ಎಲ್ಲಣ್ಣ ಡೆಲಿವರಿ ಬಾಯ್ ನಾವು ರಾತ್ರಿ. ಓಕೆ ಡೆಲಿವರಿ ಬಾಯ್. ಫೌಂಡರ್ ಭೀ ಅಲ್ಲ ಈಗ, ಕ್ರಿಯೇಟರ್ ಭೀ ಅಲ್ಲ, ಈಗ ಡೆಲಿವರಿ ಬಾಯ್ ಅಣ್ಣ. ಬಾಯ್ ಅಣ್ಣ. ಸೊ ನಮ್ಮದು ಗಾಡಿ, ಅದ್ರ ಹೆಸರು ರಾಡಿ ಅಂತ. ಏನು ಅಂದ್ಕೊಂಡಿಟ್ಟ ನಮ್ಮ ಅಣ್ಣ. ಸೊ ಇಟ್ ಈಸ್ ಹಿಯರ್. ಆ್ಯಂಡ್ ಗೈಸ್ ನಮ್ಮ ಅಣ್ಣನ ಪ್ರೀತಿ ನೋಡ್ರಿ ಸೋಷಲ್ ಬಸ್ಸಲ್ಲಿ
ಆ್ಯಂಡ್ ಅವ್ನ ಹುಡುಗಿ ಸಲಕ ತೋರಿಸ್ಬೇಡಿ ಗಾಡಿ ತಗೊಬಿಟ್ಟ ಹೋಗಮ್. ಸೊ ನಾವೀಗ ಹೊಂಟೇವಿ ನಮ್ಮ ಅಕ್ಕನ ಮನೆಗೆ. ಡಾಕ್ಯುಮೆಂಟೇಶನ್ ವರ್ಕರೇ ಆಗಲಿಲ್ಲ ನಮ್ಮ ಕೈಲಿ. ಸೊ ಡಾಕ್ಯುಮೆಂಟ್ಸ್ ಎಲ್ಲ ವಾಪಸ್ ನಾಳೆ ಮತ್ತೆ ಬರ್ಬೇಕು ಓಡೇವರ್ ನಾರೇ ಬರಲ್ಲ, ನಮ್ಮ ಮನೆಗೆ ಇರ್ತೀನಿ ಮಸ್ತ್. ಏನು ಸಮೃದ್ಧ ಸಾಮಾನು ಹಾಕೊಂಡು ಯಾರು ತಿಂತಾರೆ ಪಾನಿಪುರಿ ಒಳಗ ತಿಂದ್ರು ವಾಂತಿ ಬರ್ತದ ಆಬ್ವಿಯಸ್ಲಿ. ಮತ್ತು ಸಮೃದ್ಧ ಅಳ್ಳಿತಿದ್ದಲ್ಲ ಲಾಸ್ಟ್ ಬ್ಲಾಗ್ದಾಗ, ಅಳ್ಳಿಕತ್ತಿದ್ದಲ್ಲ ಲಾಸ್ಟ್ ಬ್ಲಾಗ್ದಾಗ. ನಾ ಲಾಸ್ಟ್ ಬ್ಲಾಗ್ ಮಾಡಿದ್ದ ಓಪನಿಂಗ್ ಟೈಮಿಗೆ ಅಳ್ಳಿಕತ್ತಿದ್ಲ. ಈಗ ಹೆಂಗದ ಮೂಡ್? ಈಗ ಹೆಂಗದ ಮೂಡ್? ಹಾಂ ಚಲೋ. ಸೊ ಬಾಯ್ 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 ಸಮೃದ್ಧ ಬಾಯ್ ಹೇಳ. ಸೊ ಗೈಸ್ ನಮ್ಮ ಅಕ್ಕನ ಮನೆಗೆ ಬಂದೇವ್ರಿ. ಸಾನು ಈ ಕಡೆ ನೋಡಿ ಏನು ಮಾಡ್ಲೈತಿ? ಏನು ಹೋಮ್ವರ್ಕ್ ಮಾಡ್ಲೈತಿ? ಇದು ಎಲ್ಲ ಹೋಮ್ವರ್ಕ್ ಮಾಡಿಸ್ಕೇನೆ ನಾ ಬುದ್ಧಿ ಕಲಿಬೇಕಂತ ಇವೆಲ್ಲ ಹೋಮ್ವರ್ಕ್ ಮಾಡಿ. ನೋಡೋರಿಗೆ ಏನು ಹೇಳ್ತಿ? ಲೈಕ್ ಬೈಯಾಕೆ ಕಲಿಸ್ಕೊಟ್ಟಿಲ್ಲ, ತಾನೇ ಹೇಳ್ದಳು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ, ಆಕಿನ ಸೆಲೆಕ್ಟ್ ಮಾಡಿರಿ. ಆ್ಯಂಡ್ ನಮ್ಮ ಅಣ್ಣನ ಲವ್ ಫಾರ್ ಸೋಷಲ್ ಬಸ್ ಆ್ಯಂಡ್ ಫಾರ್ ಹಿಸ್ ಗರ್ಲ್. ಕಮೆಂಟ್ ಸೆಕ್ಷನ್ ಅದ, ಕಮೆಂಟ್ ಸೆಕ್ಷನ್ ಓದ್ಲತ್ತಿ. ಓಕೆ 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 ನಡೀತು. ನೀವು ಬರ್ತಿ ಗೈಸ್? ಇವ್ರು ಗೊತ್ತಿರ್ಬೇಕ್ರಿ, ಇವರು ನಮ್ಮ ಖಾಸ್ ಮನುಷ್ಯ ರೀ. ಹೌದ್ರಿ, ಖಾಸ್ ಮನುಷ್ಯರು. ಎಲ್ಲರೂ ಕೇಳತ್ತೀರಿ ನೀವು ಸ್ಫೂರ್ತಿ ಅಲ್ಲ ಅಂತ. ಸ್ಫೂರ್ತಿ ಬ್ಲಾಗ್ ಒಳಗೆ ನಾವೇ ಬಂದೇನ್ರಿ. ಸೊ ನಿಮಗೆ ಗೊತ್ತಿರಲಿಲ್ಲ ಅಂತಂದ್ರೆ ನಾ ಹೇಳ್ತೀನಿ, ಐ ಆಮ್ ಸ್ಫೂರ್ತಿ ಮಠಪತಿ, ಶಿ ಇಸ್ ಕೀರ್ತಿ ಮಠಪತಿ. ಆ್ಯಂಡ್ ನಾವು ಸಿದ್ದು ಪ್ರಸಾದ್ ಮಠಪತಿ, ಸಹನಾ ಮಠಪತಿ, ಮಠಪತಿ ಫ್ಯಾಮಿಲಿ, ಮಠಪತಿ ಗ್ಯಾಂಗ್. ಸೊ ಟೈಮ್ ಪಾಸ್ ಮಾಡ್ಲಿಕ್ಕತ್ತೇವಿ. ಬಂದು ಟೈಮ್ ಪಾಸ್ ರೀ, ಅದಕ್ಕೆ ಟೈಮ್ ಪಾಸ್ ಎಲ್ಲಕ್ಕೆ ಬರ್ತೇವ್ರಿ. ಅದಕ್ಕೆ ಟೈಮ್ ಪಾಸ್ ಮಾಡ್ಲತ್ತೀವಿ. ಹೌದ್ರಿ, ನೀವು ಭೀ ಟೈಮ್ ಪಾಸ್ ಮಾಡಬೇಡ್ರಿ, ನಂಗೆ ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ಚಾನಲ್ ಹೇಳ್ರಿ, ಡೆಫಿನೆಟ್ಲಿ ಮಾಡಿರಿ. ಮನೆಗೆ ಬಂದೇವಿ. ಸಿಮೆಂಟ್ ಎಲ್ಲ ಹಿಟ್ಟು ತಗೊಂಡೋಗ್ಲಕ್ಕ. ಸೊ ಎಲ್ಲ ಕಡೆದು ಕೆಲಸ ಅದು ಮುಗಿಸ್ಕೊಂಡು ಜಸ್ಟ್ ಬಂದೆವು ಮನೆಗೆ. ಆ್ಯಂಡ್ ಈಗ ನಾವು ವ್ಲಾಗ್ ಎಡಿಟ್ ಮಾಡ್ತೀನಿ, ಊಟ ಅದು ಮಾಡ್ತೀನಿ. ಆ್ಯಂಡ್ ಐ ಸ್ಲೀಪ್. ಇವತ್ತಿನ ವ್ಲಾಗ್ ಇಷ್ಟ ಆಗಿರ್ತದ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಬೈ ಬಾಯ್.